ಕೋಟ್ಯಾಧಿಪತಿ ಶಾಸಕರಲ್ಲಿ ಕರ್ನಾಟಕ ಮೊದಲು. ಹಾಗಾದರೆ ಕೋಟ್ಯಾಧಿಪತಿ ಶಾಸಕ ಯಾರು? ಅಸೋಸಿಯೇಷನ್ ಫಾರ್ ಡೆಮಾಕ್ರೆಟಿಕ್ ರಿಫಾರ್ಮ್ಸ್ ಭಾರತದ ಅತ್ಯಂತ ಶ್ರೀಮಂತ ಹಾಗೂ ಬಡ ಶಾಸಕರು ಯಾರು ಎನ್ನುವ ವರದಿಯನ್ನು ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಮುಂಬೈನ ಘಾಟ್ಕೋಪರ್ ಪೂರ್ವದ ಬಿಜೆಪಿ ಶಾಸಕ ಪರಾಗ್ ಶಾ ಭಾರತದ ಅತ್ಯಂತ ಶ್ರೀಮಂತ ಶಾಸಕರಾಗಿದ್ದಾರೆ. ಇವರ ಆಸ್ತಿಯ ಮೌಲ್ಯ ಸುಮಾರು 3,400 ಕೋಟಿ. ಅವರ ನಂತರ ಕರ್ನಾಟಕದ ಕನಕಪುರದ ಕಾಂಗ್ರೆಸ್ ಶಾಸಕ ಡಿಕೆ ಶಿವಕುಮಾರ್ ಅವರ ಆಸ್ತಿ 1,413 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಇನ್ನು ಶಾಸಕರ ಶ್ರೀಮಂತಿಕೆಯಲ್ಲೂ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನದಲ್ಲಿದೆ. ಇಲ್ಲಿನ 223 ಶಾಸಕರ ಒಟ್ಟು ಆಸ್ತಿ ಮೌಲ್ಯ 14,179 ಕೋಟಿ ರೂಪಾಯಿ. ನಂತರದ ಸ್ಥಾನದಲ್ಲಿ ಮಹಾರಾಷ್ಟ್ರ, ಆಂಧ್ರಪ್ರದೇಶವಿದೆ. ಶತಕೋಟ್ಯಾಧಿಪತಿ ಶಾಸಕರಲ್ಲೂ ಕರ್ನಾಟಕದ 21 ಶಾಸಕರಿದ್ದು ಮೊದಲ ಸ್ಥಾನದಲ್ಲಿದೆ. ಏತನ್ಮಧ್ಯೆ ವೇತನ ಭತ್ಯೆ ಹೆಚ್ಚಿಸಬೇಕೆಂಬ ಶಾಸಕರ ಕೂಗಿಗೆ ಸರ್ಕಾರ ಮಣೆ ಹಾಕಿದೆ. ವಿಧಾನಸಭೆಯ 224 ಸದಸ್ಯರು ಸೇರಿದಂತೆ ವಿಧಾನ ಪರಿಷತ್ ಸದಸ್ಯರು, ನಿವೃತ್ತ ಶಾಸಕರು, ಸಚಿವ ಸ್ಥಾನಮಾನಗಳೊಂದಿಗೆ ವಿವಿಧ ಹುದ್ದೆಗಳಲ್ಲಿ ನೇಮಕಗೊಂಡಿರುವ 106 ಮಂದಿಗೆ ವೇತನ ಡಬಲ್ ಹಾಗೂ ವಿವಿಧ ಭತ್ಯೆ ಹೆಚ್ಚಳವು ನಿಚ್ಚಳವಾಗಿದೆ. ಜನಪ್ರತಿನಿಧಿಗಳೆನಿಸಿಕೊಂಡವರು ಇಷ್ಟೆಲ್ಲ ಶ್ರೀಮಂತರಾಗಿದ್ದರೂ ರಾಜ್ಯದ ಜನ ಮಾತ್ರ ಬಡತನದಲ್ಲೇ ಬೇಯುವಂತಾಗಿದೆ. ನಿರಂತರವಾಗಿ ಎಲ್ಲ ಅಗತ್ಯ ವಸ್ತುಗಳ ದರ ಏರಿಕೆಯಿಂದ ಕುಗ್ಗಿ ಹೋಗಿದ್ದಾರೆ. ಪ್ರಯಾಣ ದರದ ಹೆಚ್ಚಳದಿಂದ ಬೆಂದು ಹೋಗಿದ್ದಾರೆ. ಆದರೆ ಜನಸಾಮಾನ್ಯರ ವೇತನ ಮಾತ್ರ ಅಷ್ಟಕ್ಕಷ್ಟೇ ಇದೆ. ಶಾಸಕರಿಗೆ ಇಷ್ಟೆಲ್ಲ ಸಂಪತ್ತು, ವೇತನ ಹೆಚ್ಚಳವಿದ್ದರೂ ಕೆಲ ಶಾಸಕರು ಜನರ ಅಭಿವೃದ್ಧಿ ಕೆಲಸಗಳನ್ನು ಮಾಡದೆ ಕರ್ತವ್ಯ ಮರೆತು ತಮ್ಮದೇ ವ್ಯವಹಾರ, ಅಧಿಕಾರ ದಾಹದಲ್ಲಿ ಮುಳುಗಿದ್ದಾರೆ. ಇವತ್ತಿಗೂ ಜನಸಾಮಾನ್ಯರ ಪ್ರತಿ ಕೆಲಸಗಳಿಗೂ ಲಂಚ ತೆರಬೇಕಾದ ದುಸ್ಥಿತಿ ಇದೆ. ಸರ್ಕಾರದಿಂದ ಸಕಲ ಸೌಲಭ್ಯಗಳನ್ನು ಪಡೆದು ಮರೆಯುತ್ತಿರುವ ಕೆಲವರು ಜನರ ಕಷ್ಟಗಳಿಗೆ ಸ್ಪಂದಿಸದೆ ಪ್ರತಿಯೊಂದರಲ್ಲೂ ಹಣ ಮಾಡುವುದಷ್ಟೇ ದಂಧೆಯಾಗಿಸಿಕೊಂಡು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ. ಕರ್ನಾಟಕ ಭ್ರಷ್ಟಾಚಾರದಲ್ಲೂ ಮುಂದಿದೆ. ಜನಸೇವೆಯಲ್ಲಿ ತೊಡಗುವ ಜನಪ್ರತಿನಿಧಿಗಳಿಗೆ ಈ ಪರಿಯ ಹಣ ಬಂದಿದ್ದಾದರೂ ಎಲ್ಲಿಂದ? ಇವರೆಲ್ಲ ಆಗರ್ಭ ಶ್ರೀಮಂತರೇ. ಕೇವಲ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಜನಪರ ಕಾಳಜಿಯಿಂದ ದುಡಿಯುತ್ತಿದ್ದಾರೆ. ಆದರೆ ಬಹುತೇಕರು ಜನರ ಹಿತವನ್ನೇ ಮರೆತು ಸ್ವಾಯತ್ತಾಸಕ್ತಿಯಿಂದ ಸಾಧಿಸುತ್ತಿದ್ದಾರೆ. ಜನಕಲ್ಯಾಣ ಕಾರ್ಯಕ್ರಮಗಳು, ಮೂಲಭೂತ ಸೌಕರ್ಯಗಳು, ನಿರುದ್ಯೋಗ, ಬಡತನ, ಪೌಷ್ಟಿಕಾಂಶತೆಯ ಕೊರತೆ ಹೀಗೆ ರಾಜ್ಯವನ್ನ 100 ಸಮಸ್ಯೆಗಳು ಕಿತ್ತು ತಿನ್ನುತ್ತಿದ್ದರೂ ಪರಿಹಾರವಿನ್ನೂ ಸಿಕ್ಕಿಲ್ಲ. ಶ್ರೀಮಂತರು ಶ್ರೀಮಂತರಾಗುತ್ತಲೇ ಇದ್ದಾರೆ, ಬಡವರು ಇನ್ನೂ ತಳಮಟ್ಟಕ್ಕೆ ಹೋಗುತ್ತಲೇ ಇದ್ದಾರೆ. ಸಂಪತ್ತಿನ ಅಸಮಾನತೆಯ ಪರಿಣಾಮ ವ್ಯವಸ್ಥೆಯನ್ನೇ ಹಾಳುಗೆಡವುತ್ತಿದೆ. ಜನರ ಸೇವಾಕಾಂಕ್ಷೆಯಿಂದ ಆಯ್ಕೆಯಾದ ಜನಪ್ರತಿನಿಧಿಗಳು 2 ಬಾರಿ ಶಾಸಕ ಸ್ಥಾನಕ್ಕೆ ಆಯ್ಕೆಯಾಗಿದ್ದಲ್ಲಿ ಬೇರೆ ಯುವ ಪೀಳಿಗೆಗೆ ಬಿಟ್ಟುಕೊಟ್ಟು ನಮ್ಮ ರಾಜ್ಯವನ್ನು ಉದ್ಧರಿಸುವಂತೆ ಆಗಲಿ. ನಮ್ಮ ರಾಜ್ಯದ ಜನರ ಬಯಕೆ ಇನ್ನಾದರೂ ಜನ ಕಲ್ಯಾಣದತ್ತ ಚಿತ್ತ ಹರಿಸಬೇಕಿದೆ. ದಂಡಿಯಾಗಿ ದುಡ್ಡು ಮಾಡಿದ್ದು ಸಾಕು. ನಮ್ಮ ತೆರಿಗೆ ಹಣದಲ್ಲಿ ಸಕಲ ಸೌಲಭ್ಯ ಅನುಭವಿಸುತ್ತಿರುವ ಕೃತಜ್ಞತೆಗಾದರೂ ಅಭಿವೃದ್ಧಿಯತ್ತ ಗಮನ ಹರಿಸಬೇಕಿದೆ. ಇಲ್ಲವಾದರೆ ಜನಸಾಮಾನ್ಯರೇ ದಂಗೆದ್ದು ವ್ಯವಸ್ಥೆಯ ವಿರುದ್ಧವೇ ಪ್ರತಿಭಟಿಸುವ ಕಾಲ ದೂರವಿಲ್ಲ. ಕೇಂದ್ರ ಸರ್ಕಾರ ಇಂತಹ ಶಾಸಕರನ್ನು ಗುರುತಿಸಿ ಅತಿ ಹೆಚ್ಚು ಸಹಕಾರ ಶಾಸಕರಿಗೆ ನಿವೃತ್ತಿ ಅಥವಾ ಯಾವುದೇ ರಾಜ್ಯದಲ್ಲೂ ಸಚಿವ ಸ್ಥಾನವಾಗಲಿ ಸಂಸದ ಸ್ಥಾನವಾಗಲಿ ಕೊಡಬಾರದೆಂಬ ನಿಯಮವನ್ನು ತರಲು ಚಿಂತಿಸಬೇಕಾಗಿರುತ್ತದೆ. ಒಂದು ವೇಳೆ ಒಳ್ಳೆಯ ಶಾಸಕರು ಅಥವಾ ಸಂಸದರು ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ತಮ್ಮ ಸೇವೆ ಹಾಗೂ ಕೊಡುಗೆಯನ್ನು ದೇಶದ ಜನರಿಗೆ ನೀಡಿದರೆ ಅಂತಹವರ ಸೇವೆಯನ್ನು ಗುರುತಿಸಿ ಇನ್ನು 16 ವರ್ಷ ಸೇವೆ ಮಾಡಲು ಅವಕಾಶ ಕೊಡಬೇಕಾಗಿರುತ್ತದೆ. ಇಂತಹ ವ್ಯವಸ್ಥೆಯಲ್ಲಿ ನಮ್ಮ ದೇಶ ಹಾಗೂ ರಾಜ್ಯದ ಮತದಾರರು ಚಿಂತಿಸಿ ಚುನಾವಣೆಗಳಲ್ಲಿ ಬಡವ ಬಲ್ಲಿದ ಎಂಬುದನ್ನು ಚಿಂತಿಸದೆ ಕ್ಷೇತ್ರಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡುವವರನ್ನ ಆಯ್ಕೆ ಮಾಡಬೇಕು. ಜನಪ್ರತಿನಿಧಿಗಳ ಹಣದ ಆಮಿಷಕ್ಕೆ ಶರಣಾಗದೆ ರಾಜ್ಯ ಹಾಗೂ ದೇಶದ ಹಿತದೃಷ್ಟಿಯನ್ನು ಕಾಪಾಡಬೇಕು. ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.